ಬರುವ ಹೋಗುವ ಎಲ್ಲ ವ್ಯವಹಾರಗಳು ಇವ್ರ ಕರ್ಮ ದಾಟಿ ಹೋಗುವಂಥದ್ದು, ಇವ್ರ ರೆಕಾರ್ಡ್ಸ್ ಇವ್ರು ನೋಡಿದ ನಂತರ ಮುಂದೆ ಹೋಗುವಂಥದ್ದು. ಆದರೆ ಅವ್ರು ಇವತ್ತು ಒಂದು ಮೀಟಿಂಗಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೀವಿ, ಇವತ್ತೆಲ್ಲ ಚರ್ಚೆ ಮಾಡ್ಕೊಂಡು ಒಂದು ಫೈನಲ್ ಮಾಡ್ತೀವಿ ಅನ್ನುವಂಥದ್ದು. ಅಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲರೂ ಸಾಧ್ಯಷ್ಟು ಮಟ್ಟಿಗೆ ಎಸ್ಕೇಪ್ ಆಗೋ ದೃಷ್ಟಿಕೋನರು ಮಾತಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ RSS ಮುಖಂಡರು ಈಗಾಗಲೇ ಈ ವಿಷಯ ಕೇಳಿದಾಗ, ಪ್ರಶ್ನೆ ಮಾಡಿದಾಗ, ಚಂಪತರಾಯರ ಬದಲಾಗಿ ಅಥವಾ ಇನ್ನುಳಿದರ ಬದಲಾಗಿ ಕೇಳಿದಾಗ ರಾಮ್ ಅಂತ ಒಮ್ಮೆ ಉತ್ತರ ಕೊಟ್ಟರೆ, ಇನ್ನೊಮ್ಮೆ ನಮ್ಮ ಹೊಸಬಾಳೆಯವರು ಉತ್ತರ ಕೊಟ್ಟಿದ್ದಾರೆ. ಅದು ನನ್ನ ಉತ್ತರ ಅಂತೇಳಿ. ಹೊಸಬಾಳೆಯವರು ಏನು ಉತ್ತರ ಕೊಟ್ಟಿದ್ದಾರೆ? ದೇಣಿಗೆ ಕಳವು ಪ್ರಕರಣದಿಂದ ಇಡೀ ಸಮಾಜದ ನಂಬಿಕೆ ಮತ್ತು ಭಾವನೆಗೆ ಘಾಸಿಯಾಗಿದೆ. ಇಡೀ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಘಾಸಿಯಾಗಿದೆ, ನೋವಾಗಿದೆ. ಅದೇ ಕಾಲಕ್ಕೆ ತನಿಖೆ ಬಳಿಕ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು. ಎರಡು ಮಾತು ಮಾತಾಡಿದ್ದಾರೆ, ಶಿಕ್ಷೆ ಆಗಬೇಕಂತೇಳಿ. ಆದ್ರೆ ಅದೇ ಕಾಲಕ್ಕೆ ಇನ್ನೊಂದಿಷ್ಟು ಮುಂದುವರೆದು ಹೇಳಿಕೆ ಕೊಟ್ಟಿದ್ದರು ಅವರು, ನಮ್ಮ ಹೊಸಬಾಳೆಯವರು, ದತ್ತಾತ್ರೇಯ. ಏನಿಲ್ಲ, ಇದನ್ನು ಹಿಂದುತ್ವ ವಿರೋಧಿ ಕೆಲವೊಂದು ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅದನ್ನು ಭಾಳ ಸೀರಿಯಸ್ಸಾಗಿ ತೊಗೊಳ್ಬೇಡ್ರಿ ಅನ್ನುವಂಥ ಮಾತು. ಇಲ್ಲಿ ಹಿಂದುತ್ವ ವಿರೋಧಿಗಳು ಯಾರು ಹಿಂದುತ್ವ ವಿರೋಧಿಗಳು, ಅದು ಕ್ಲಾರಿಫಿಕೇಷನ್ ಇಲ್ಲಿಲ್ಲ. ಅದೇನೂ ಇರಲಿ. ಆದ್ರೆ ಇವರು ಸಹಿತ ಒಪ್ಕೊಂಡಿದ್ದಾರೆ, ಆಗಿದ್ದು ಸತ್ಯದ ಅಂತೇಳಿ. ಆ ವಿರೋಧಿಗಳು ಪ್ರಚಾರ ಮಾಡೋರು ಸಹಜದ. ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಸಮೀಪ ಬಂದದ. ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ತಮಗೆ ಅನಿಸಿದ್ದನ್ನು ಮಾತಾಡೋಣ, ಇಲ್ಲಂತಲ್ಲ. ಅದರಲ್ಲೂ ವಿರೋಧಿಗಳು SP ಅಂದರೆ ಸಮಾಜವಾದಿ ಪಾರ್ಟಿ, ಅಖಿಲೇಶ್ ಯಾದವ್ ಆಗಿರ್ಬೋದು, ಅಲ್ಲೇ ಕಾಂಗ್ರೆಸ್ ಅದ, ಈ ರಾಹುಲ್ ಗಾಂಧಿ ಆಗಿರ್ಬೋದು, ಅವ್ರು ಟೀಕೆ ಮಾಡೋದು ಸಹಜದ. ಯಾಕಂತಂದ್ರೆ ಇಲೆಕ್ಷನ್ ಬಂದು ಇಲೆಕ್ಷನ್ ಅವ್ರು ಪ್ರಚಾರ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡೋರು. ಯಾವ ರಾಮನಿಂದ ಇವರು ಅವರ ಅಧಿಕಾರವನ್ನು ಕಸ್ಕೊಂಡಿದ್ರು, ಇವತ್ತು ಅದೇ ರಾಮನ ಇವತ್ತು ಇವ್ರಿಗೆ ಹಾದಿ ಮಾಡಿಕೊಡ್ತಾ ಇದ್ದಾರೇನೋ ಅನ್ನುವಂಗೆ ಅನಿಸೋದು ಎಲ್ಲರಿಗೂ. ಯಾಕಂದ್ರೆ ಒಂದರಿಂದ ಒಂದೊಂದು ಗಂಟೆ ಹಾಗೆ ಬೆಳಿತಾನೆ ಇದ್ದಾವೆ. ರಾಮನ ಹುಂಡಿ ಹಣ, ರಾಮನ ಗುಡಿ ಆಸ್ತಿ, ಅದಕ್ಕೆ 11 ಅಲ್ಲಿ ಕೇಸುಗಳು, 11 ಭೂಮಿಗಳನ್ನು ಬೇರೆ ಬೇರೆ ಆ್ಯಂಗಲ್ದಲ್ಲಿ ಭೂಮಿ ಖರೀದಿ ಮಾಡ್ಕೊಂಡಂಥವು. ಅದ್ರ ಬಗ್ಗೆ ಇವತ್ತು ಕೇಸ್ ಎದ್ದಲಿಕ್ಕೆ ಹತ್ತದ ರೀ. ಒಂದರಿಂದ ಒಂದು ಶುರುವಾಗ್ಯದ. ಈಗ ಬದ್ರಿನಾಥ್ ಕೇದಾರನಾಥದಲ್ಲಿ ಹಣದ ದುರ್ವ್ಯವಹಾರ ಆಗ್ಯದ. ಅಲ್ಲಿ ಬಂಗಾರನ ಕದ್ದಿದ್ದಾರೆ, ಬೆಳ್ಳಿ ಕದ್ದಿದ್ದಾರೆ.